ನಾನು ಪೌಡ್ರ್ ತುಂಬ್ಕೊಂಬರ್ಬೇಕಾರೆ ವಾಪಿಯಿಂದ ಇಂದೂಪುರ್ಗೆ ಜಸ್ಟ್ ಮಿಸ್ ಆಗ್ಬಿಡ್ತು ಗುರು. ಫಸ್ಟು ನಮ್ಮ ಗಾಡಿ ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಗೊಲ್ಲಹಳ್ಳಿಯಿಂದ ಮತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಕಾಣ್ತಾ ಇತ್ತು ಕೋಳಿ ಫುಡ್ಡಿನ ಫ್ಯಾಕ್ಟ್ರಿ. ರಾತ್ರಿ ಬಂದು ಇಲ್ಲಿ ನಿಂತಿದ್ವಿ. ನಿಂತು ಬೆಳಗ್ಗೆ ತಿಂಡಿ ನೋಡಿದರೆ ಕ್ಯಾಂಟೀನ್ ಊಟ ಅಂದರು. ನಮಗೆ ಕ್ಯಾಂಟೀನ್ ಊಟ ಸೆಟ್ ಆಗಲ್ಲ, ಅದಕ್ಕೆ ತರಕಾರಿ ಅಕ್ಕಿ ತರಕ್ಕೆ ಹೋಗಿದ್ದೆ. ಕೇಳ್ಬೋದು, ಹೊಲ್ದಾಗ ಯಾಕೆ ನಡ್ಕೊಂಡು ಹೋಗ್ತಾಯಿದ್ದೀವಿ ಅಂತಂದು. ಗುರು, ಇಲ್ಲಿಂದ 500 ಮೀಟ್ರಾಗ ಒಂದು ಊರ ಐತೆ, ಅಲ್ಲಿ ಹೋದರೆ ಒಂದು ಒಣಮೆಣ್ಸಿಕಾಯಿ ಸಿಗಲ್ಲ ಅಂದರು. ಮತ್ತು ಇಲ್ಲಿಂದ ಸಾದ್ಲಿ ಅಂತ ಐತೆ 2 ಕಿಲೋಮೀಟ್ರು. ಅಲ್ಲಿಗೆ ನಟರಾಜ ಸರ್ವಿಸ್ ಹೋದೆ. ವಾಪಸ್ ಬರ್ಬೇಕಲ್ಲ, ವಾಪಸ್ ಹೆಂಗಪ್ಪ ಬರೋದು ಅಂತೇಳಿ ಬಂದು ರೋಡ್ನಾಗ ಕೂತ್ಕೊಂಡೆ ಕ್ರಾಸ್ನಾಗೆ. ಅಲ್ಲೊಂದು ಚಿಕನ್ ಅಂಗಡಿ ಇತ್ತು, ಚಿಕನ್ ತಗೋಣ ಅಂತ ನೋಡಿದ್ರೆ ಅವ್ನು ಅಂಗಡಿಯನ್ನು ಬಂದಿರಲಿಲ್ಲ. ಸುಮ್ಮನೆ ರೋಡಾಗಿ ಕೂತು ಹಿಂಗೆ ನಿಂತ್ಕೊಂಡೆ ಗುರು. ಅಷ್ಟ್ರಾಗ ಒಂದು ಲಾರಿ ಬಂತು ಇಲ್ಲಿಗೆ ಲೋಡಿಗೆ. ತರಕಾರಿ ತೋರಿಸಿ ಅವನಿಗೆ ಕೈದಂತ ಪಾಪ ಬಂದು ಇಳಿಸ್ತಾ. ಗಾಡಿ ಲೈಟ್ ನೋಡಿ ಶಾರ್ಟ್ ಕಟ್ ಆಗುತ್ತೆ ಅಂತೇಳಿ ಹೊಲ್ದಾಗ್ಲಾಸ್ ಬಂದೆ. ವಾತಾವರಣನ ಸೂಪರ್ ಆಗೈತೆ ನೋಡಿ. ಇದು ನಮ್ಮ ದುರ್ಗದ ಗಾಡಿ SMR. ವಾತಾವರಣನ ಸೂಪರ್ ಆಗೈತೆ ನೋಡಿ, ಹಿಂಗಿರ್ಬೇಕು. ಎಷ್ಟು ಸಖತ್ತಾಗೈತೆ. ನಮ್ಮ ಗಾಡೀಲಿ ಐತೆ, ಇದು ನಮ್ಮ ದುರ್ಗದ SMR. ಏನು ತುಂಬ್ಕೆ ಬಂದ್ರೆ ಗೊತ್ತಿಲ್ಲ. ಬೆಲ್ಲದ ವಾಸನೆ ಬರೋದು. ನಮ್ಮ ಮುಂದೆ ಹಾಕಿದ ಅಣ್ಣ, ಇದು ವಾಸನೆ ಬೇಡ, ಬೆಲ್ಲದ ಪಾಕದ್ದು ದೂರ ನಡಿ, ಆ ಮುಂದಕ್ಕೆ ಹಾಕಂದ್ವಿ. ಯಾಕಂದರೆ ವಾಸನೆ ನಿದ್ದೆ ಬಂದಂಗೆ ಹಾಕತ್ತಲ್ಲ, ನಿದ್ದೆ ತಲೆನೋವು ಬರ್ತದೆ ಅಂತೇಳಿ ಆ ಕಡೆಗೆ ಹಾಕ್ಸಿದ್ವಿ. ಇದೇ ಪಾರ್ಕಿಂಗು. ಇಲ್ಲಿ ಎದುರಿಗೆ ಕಾಣೋದೆ ಫ್ಯಾಕ್ಟ್ರಿ. ಬೆಳಗ್ಗೆನೇ ಬಂದು ಶಾಂಪಲ್ ತಗೊಂಡು ಹೋಗಿದ್ದಾರೆ. ಈಗೇನು ಅನ್ಲೋಡಿಂಗ್ ಕರಿಬೇಕಷ್ಟೇ. ಅವ್ರು ಯಾವಾಗ ಅನ್ಲೋಡ್ ಮಾಡ್ತಾರೆ ಗೊತ್ತಿಲ್ಲ ಗುರು. ರಾಯ್ಪುರಿಗೆ ಲೋಡ್ ಬೇರೆ ಇತ್ತು, ತುಮಕೂರಿಂದ ಛತ್ತೀಸ್ಗಢ್ಗೆ. ಮಧ್ಯಾಹ್ನದ ಅಷ್ಟೊತ್ತಿಗೆ ಖಾಲಿ ಆದರೆ ಲೋಡ್ ಆಗುತ್ತೆ, ಇಲ್ಲಾಂದರೆ ಇನ್ನೇನು ಹೊಗೆನೇ ಲೋಡು. ಒಂದು 12 ಗಂಟೆವರೆಗೂ ಇರುತ್ತಷ್ಟೇ. ಅನ್ಲೋಡಿಗೆ ಬಿಟ್ಟು ನಂಬರ್ ಕೊಟ್ಟರೆ ಲೋಡ್ ಮಾಡ್ಬೋದು. ಇದರಿಂದ ಅನ್ಲೋಡಿಂಗಿಂದ ಏನು ಹೇಳಿಲ್ಲ. ಮಧ್ಯಾಹ್ನಕ್ಕೆ ಶಾಂಪಲ್ ಬರೋದು ನೋಡಿ. ಗಾಡಿನ ಲೆಫ್ಟ್ ಸೈಡಿಗೆ ಹೋಗ್ಬಿಟ್ಟತ್ತೆ ಯಾಕೋ. ಟೈರೆಲ್ಲ ಓಕೆ ಅದಾವೆ. ಇವಾಗ ಇವನದೇ ಕೋಟಿಂಗು ಅಡುಗೆ ಮಾಡ್ತಾನೆ. ಏನು ಮಾಡ್ತೈತಮ್ಮ, 2 ಸಲಿಗೆ ಹಂಗೆ ಮಾಡೋ. ಏನೋ ಒಂದು ಮಾಡೋ. ಹೆಣ ಬಿದ್ದೋಗ್ಬಿಟ್ಟತ್ತೆ ನಡ್ಕೊಂಡು ಹೋಗಿ. ಗುರು, ಎಲ್ಲ ತಂದಿನಿ. ಈರುಳ್ಳಿ ಬಿಟ್ಟು ಬಂದುಬಿಟ್ಟಿದ್ನಿ. ಮೆಣಸಿನ್ಕಾಯಿ ಟೊಮೆಟೊ ಹಣ್ಣು ತಂದಿದ್ನಿ. ಈರುಳ್ಳಿ ಅದಾವ ಅಂತೇಳಿ ಬಂದರೆ ಇಲ್ಲಿ ನೋಡಿದರೆ ಒಂದು ಈರುಳ್ಳಿ ಇಲ್ಲ, ಖಾಲಿ ಆಗಿಬಿಟ್ಟವೆ ನೋಡಿ. ಇವಾಗ ಕ್ಯಾಂಟೀನಿಂದ ಊಟನೂ ಹೋಗೈತೆ, ಅದಕ್ಕೆ ಶಿಷ್ಯನ ಕಳಿಸಿದ್ನಿ. ಇಲ್ಲೊಂದು ಹೋಟ್ಲ್ ಐತೆ, ಆ ಒಕ್ಕಂತಾಗ ಹೋಗಿ ಇಸ್ಕೊಂಬೋಗಿ ಈರುಳ್ಳಿ ಅಂತಂದು. ಇಲ್ಲಾಂದರೆ ಇನ್ನೇನು ಮಾಡೋಕ್ಕೆ ಬರೋದು. ಈರುಳ್ಳಿ ಇಲ್ದಂಗೆ ಏನೂ ಮಾಡೋಕ್ಕೆ ಬರೋಲ್ಲ. ಕೊಟ್ಟರೆ ಕೊಡ್ಬೋದೇನೋ ನೋಡೋದು. ಇವಾಗ ಹೊಟ್ಟೆ ಬೇರೆ ಕೆರಿತೈತೆ. ಏನು ಸಿಕ್ಕಿಲ್ಲ ಅಂದರೆ ಇನ್ನೇನು ಮಾಡೋಂಗಿಲ್ಲ. ಈರುಳ್ಳಿ ಇಲ್ದಲೆ ಏನಾರು ಮಾಡ್ಬೇಕಷ್ಟೆ. ಮೊಸರು ತಗೊಂಬರ್ಬೇಕಾಗ್ತತೆ. ಕಳಿಸಿದ್ನಿ ನೋಡೋಣ. ನಾವು ಹೊಲ್ದಾಗ ಈರುಳ್ಳಿನೂ ಇಲ್ಲ ಗುರು. ರಾತ್ರಿ ನೋಡಿದೆ, ಸುಮ್ಮನೆ ಹಂಗೆ ಟೊಮೆಟೊ ಹಣ್ಣು ಎಲ್ಲ ಹೊಸ್ದಾಗಿ ಹಾಕಿರೋದು. ಇನ್ನು ಇವಾಗ ಶಿಷ್ಯ ಈರುಳ್ಳಿ ಇಲ್ದಂಗೆ ಏನು ಮಾಡ್ತಾನೆ ಏನೋ. ನಾನು ಫೋನ್ ಮಾಡ್ಬೇಕಾಯ್ತು, ದಾಸರು ಮತ್ತೆ ಬಿಡು ಅಂತಂದು. ಇವನು ಹೇಳಿದಾನೆ, ನನಗೆ ಗೊತ್ತಾಗಿಲ್ಲ. ಏನು ಮಾಡ್ತೀರಾ, ಕಳ್ಸಿದ್ದೀನಿ ತಡಿ, ಇಸ್ಕೊಂಬರ್ತಾನೆ. ಏನು ಹೇಳ್ತಾನೆ ನೋಡೋಣ. ಇನ್ನು ನೋಡಿ ಸ್ನೇಹಿತರೆ, ಟೈಮ್ ಬಂದು 2:30 ಆಗೈತೆ. ಇವಾಗ ಫೋನ್ ಮಾಡಿದ್ದಾರೆ, ಅನ್ಲೋಡ್ ಮಾಡ್ತೀವಿ ಬರ್ರಿ ಅಂತೇಳಿ. ಅದಕ್ಕೆ ಗಾಡಿ ತಗೊಂಡು ಹೊರಟಿದ್ದೀನಿ. 2 ತಗೈತೆ, ಎಂಟ್ರಿ 1, ಎಕ್ಸಿಟ್ 1. ಇಲ್ಲೇ ಹೋಗೋಣ ಹೊರಕ್ಕೆ ನೋಡಿ ಪಾರ್ಕಿಂಗಿಂದ. ಅಲಚ್ಚಿ ಗಾಡಿ ಎಲ್ಲಿಂದ ತುಂಬ್ಕೆ ಬಂದಿದ್ನ ಖಾಲಿ ಮಾಡಿ ಬಂದಾನ ಇವಾಗ ನೋಡಿ. ಒಳಗೂ ಖಾಲಿ ಆಗ್ತಿದ್ದಾವೆ, ಲೋಡ್ ಆಗ್ತಿದ್ದಾವೆ. ಯಾವ್ದು ಇದು, ಶ್ರೀ ವಿದ್ಯಾ ಗುರು. ನಿದ್ದೆಗಣ್ಣಾಗ ಏನು ಐತನ್ನೋದೇ ಗೊತ್ತಾಗಂಗಿಲ್ಲ. ಶ್ರೀ ವಿದ್ಯಾ ಗಾಡಿ ಲೋಡ್ ಆಗ್ತೈತೆ ನೋಡಿ. ಅಲ್ಲಿ SLR ಗಾಡಿ ಖಾಲಿ ಆಗ್ತೈತೆ. ಇನ್ನು ಸ್ವಲ್ಪ ದಿವಸದಾಗೆ ಗೇಟ್ ಇಲ್ಲೇ ಮಾಡ್ಬೋದಲ್ಲ ಮೋಸ್ಟ್ಲಿ. ಇಲ್ಲಿ ಎಲ್ಲ ತಯಾರಿ ಮಾಡಿದ್ದಾರೆ ನೋಡಿ. ಗೇಟು ಮಾಡಿದ್ರು ಪಾಪ, ರೋಡ್ ಹೈಟ್ ಆಗ್ಬಿಟ್ಟತೆ. ಫ್ಯಾಕ್ಟ್ರಿ ನೋಡಿದ್ರೆ ತಗ್ನಾಗೈತೆ ನೋಡಿ. ಲೋಡಾಗಿ ಹೋಗ್ತದೆ, ಅಲ್ಲೊಂದು ಲೋಡಾಗಿ ಹೋಗ್ತದೆ. ನಮ್ದು ಎಲ್ಲಿ ಖಾಲಿ ಮಾಡ್ತಾರ ನೋಡೋಣ. ಮೊನ್ನೆ ಒಳಗೆ ಜಸ್ಟ್ ಮಿಸ್ ಆಗಿಬಿಡ್ತು ಗುರು. ಫಸ್ಟು ನಮ್ಮ ಗಾಡಿ ಅನ್ಲೋಡ್ ಆಗ್ಬೇಕಾಯ್ತು. ಆ ಗಾಡಿ ಕರೆದ್ರು. ಯಾಕಂದರೆ ನನ್ನ ಗಾಡಿ ಮೇರೆದ್ರಾಗ ಅವ್ನು ಒಳಗೆ ಬಂದು ಮುಂದೆ ಕಾಟ ಮಾಡಿಸ್ತಾ ಅಲ್ಲಿ ಟಾರ್ಪಲ್ ಬಿಚ್ತದ್ರು ನೋಡಿ. ನಮ್ದು ಆಗ್ಬೇಕಾಯ್ತು. ವ್ಯಾಕಮ್ ನಿಲ್ಲಂಗಿಲ್ಲ ನಮ್ಮದು, ಎಲ್ಲ ವ್ಯಾಕಮ್ ಲೀಕ್ ಆಗ್ತೈತೆ. ವ್ಯಾಕಮ್ ಏರ್ಸೋದ್ರೊಳಗೇ ಗಾಡಿ ಒಳಗೆ ಬಂದ್ಬಿಡ್ತದು.
ಮುಂದೆ, ಇಲ್ಲಾಂದರೆ ನಂದೇ ಆಗ್ಬೇಕಾಯ್ತು. ಏನು ಮಾಡ್ತೀರಾ, ಇನ್ನು ಗಾಡಿ ಆಗೋದು ಎಷ್ಟೊತ್ತಾಗುತ್ತೆ ಅನ್ನೋ ವೆಯ್ಟ್ ಮಾಡಬೇಕು. ಟಾರ್ಪಲ್ ಬಿಚ್ಚನ್ನು ಬನ್ನಿ. ಹಂಗೆ ಟಾರ್ಪಲ್ ಬಿಚ್ಚಿದೆ. ಬೆಳಗ್ಗೆ ಮಾಡಿದ್ವಲ್ಲ ರೈಸ್ ಬಾತ್, ಇನ್ನೂ ಸ್ವಲ್ಪ ಇತ್ತು, ಊಟ ಮಾಡೋಣ ಅಂತೇಳಿ ಮೊಸರನ್ನ ಹತ್ರಕ್ಕೆ ಹೋಗ್ತಾಯಿದ್ದೀವಿ. ಶಿಷ್ಯ ಟಾರ್ಪಲ್ ಎತ್ತಿದ, ನಾನು ಮೇಲೆ ಎತ್ತಿ ಮಡಚ್ಕೊಟ್ಟೆ. ಜಸ್ಟ್ ಮಿಸ್ ಗುರು, ನಮ್ಮ ಗಾಡಿ ವ್ಯಾಕಮ್ ಖಾಲಿ ಇದ್ದಿದ್ರೆ ಫಸ್ಟ್ ನಮ್ಮದೇ ಖಾಲಿ ಆಗ್ಬೇಕಾಯಿತು. ಒಂದು 6 ಗಂಟೆ ಅಷ್ಟೊತ್ತಿಗೆ ಅನ್ಲೋಡ್ ಮಾಡೋರು, ಅದು 14 ಬಂದುಬಿಡ್ತು. ನಾನು ವ್ಯಾಕಮ್ ಏರ್ಸಿದ್ರಾಗ ಅವ್ನು ಬಂದ, ಇಬ್ರಿಗೆ ಒಂದೇ ಸಲ ಫೋನ್ ಮಾಡಿದ್ದಾರೆ. ನಮ್ದ್ರಾಗ ಅದೊಂದು ದರಿದ್ರ, ವ್ಯಾಕಮ್ ನಿಲ್ಲಂಗಿಲ್ಲ. ಇವಾಗ ಮಾಡ್ತಾರೋ ಬೆಳಗ್ಗೆ ಮಾಡ್ತಾರೋ ಡೌಟ್ ಆಗೈತೆ. ಅಂದರೆ ಟೈಮ್ ಅಲ್ಲಿ 3:30 ಆಗೈತೆ. ಅನ್ಲೋಡ್ ಮಾಡ್ತೀವಿ ಅಂತೇಳಿ ಅಗ ಟಾರ್ಪಲ್ ಬಿಚ್ಚಿದ್ದಾರೆ. ನೋಡೋಣ ಎಷ್ಟೊತ್ತಿಗೆ ಮಾಡ್ತಾರೋ ಏನೋ ಅಂತಂದು. ರಿಸೀವ್ಡ್ ಕೊಡೋಕೆ ಒಂದು ಅರ್ಧ ಗಂಟೆ 3/4 ಗಂಟೆ ಆಗುತ್ತಂತೆ. ಬಿಸಿಲು ಗುರು ತಗ್ನೆ ಗ್ಲಾಸ್ ಆಯ್ತು ನೋಡಿ ಸ್ನೇಹಿತರೆ. ಫ್ಯಾಕ್ಟ್ರಿಲಿ ತಗ್ನಾಗೈತೆ. ವೆದರ್ ಮಾತ್ರ ಸೂಪರ್ ಇದೆ ನೋಡಿ, ವಾತಾವರಣ ಎಷ್ಟು ಚೆನ್ನಾಗಿದೆ. ಅಲ್ಲಿ ನಾಗ್ಪುರಾಗಂತೂ ಸುಮ್ಮನೆ ಬೆಂಕಿ, ಬಿಸಿಲು ಸುಡ್ತಿರ್ತತೆ. ಇಲ್ಲಿ ಮಾತ್ರ ಸೂಪರು. ಫ್ಯಾಕ್ಟ್ರಿ ಒಳಗೆ ಹೋದ್ರೆ ನೆಟ್ವರ್ಕೇ ಬರೋಲ್ಲ ಗುರು. ಮೇಲಕ್ಕೆ ಬಂದರೆ 4G ಬರ್ತತೆ, ಒಳಗೆ ಹೋದರೆ ಒಂದು ಪಾಯಿಂಟ್ ಬರೋಲ್ಲ, ಹಂಗೈತೆ. ಎಷ್ಟೊತ್ತಿಗಾಗುತ್ತೋ ಏನೋ. ಮೊಸರು ತರೋಣ ಅಂತ ಬಂದರೆ ಮೊಸರು ಇಲ್ಲ ಅಂದ. ಇನ್ನೇನು ಮಾಡ್ತೀವಿ, ಮೊಸರು ನೋಡಿದರೆ ನಾಗ್ಪುರ್ನಾಗ ಇದ್ದಾನೆ. ಇವಾಗ ಬರೀ ರೈಸ್ ಊಟ ಮಾಡೋದು. ಇನ್ನೇನು ಸಾಯಂಕಾಲ ಹೋಗ್ತೀವಲ್ಲ, ಕ್ಯಾಂಟೀನ್ನಾಗ ಊಟ ಇತ್ತಂತೆ, ಅದನ್ನು ಖಾಲಿ ಆಗೈತೆ. ಯಾಕಂದರೆ ನಾವು ಬರೋವರೆಗೂ ಕಾದಿಲ್ಲ ಅವರು. ಅದು ಏನಂದರೆ ಕ್ಯಾಂಟೀನ್ನಾಗೆ ಟೈಮಿಂಗ್ಸ್ ಅಂತ 1 ಗಂಟೆ ಅಂತ ಅಷ್ಟೇ. ಅದ್ರ ಮೇಲೆ ಹೋದರೆ ಊಟ ಇಲ್ಲಂತೆ. ತಿಂಡಿ ಹೆಂಗಂದರೆ 8 ಗಂಟೆಯಿಂದ 9 ಗಂಟೆಗೆ, ಮಧ್ಯಾಹ್ನ ಊಟ 1 ಗಂಟೆಯಿಂದ 2 ಗಂಟೆಗೆ ಅಷ್ಟೇ ನೋಡಿ. ಹಂಗೈತೆ ಸೂಪರ್. ನೋಡ್ಗುರು, ಶೆಡ್ ಇತ್ತು, ಹಗ್ಗ ಟಾರ್ಪಲ್ ಬಿಚ್ಚೋಕ್ಕೆ ಅಡೆಯಲ್ಲಿ ಹಾಕ್ಯಂಡು ಬಿಚ್ಚಿದ್ವಿ. ಫಸ್ಟ್ ಅಲ್ಲಿಗೆ ನಿಲ್ಲಿಸಿದ್ವಿ, ಆಮೇಲೆ ಇಲ್ಲೊಂದು ಕ್ಯಾಂಟ್ರ್ ಇತ್ತು, ತೆಗ್ಸಿ ಶೆಡ್ ಹೊಡಕ್ಕೆ ಹೊಡೆದು ಬಿಚ್ಚಿದ್ವಿ. ಇನ್ನೊಂದು ಬ್ಯಾಚ್ ಬರುತ್ತಂತೆ, ಅದ್ರ ಪಕ್ಕದಾಗೆ ಜಾಗ ಐತೆ, ಆ ಗಾಡಿ ಪಕ್ಕದಾಗೆ. ಅದನ್ನ ಪಕ್ಕಕ್ಕೆ ಬಿಡಿಸ್ಕೊಂತಾರಂತೆ. ಅಲ್ಲೆಲ್ಲ ಉಪ್ಪು ಖಾಲಿ ಮಾಡ್ತಾರಂತೆ ಇನ್ನೊಂದು ಬ್ಯಾಚ್. ಅವ್ರು ಬಂದೇಟಿಗೆ ಬಿಡಿಸ್ಕೊಂತಾರೆ. ನಮ್ದು ಎಷ್ಟೊತ್ತಿಗೆ ಮಾಡ್ತಾರೋ ಗೊತ್ತಿಲ್ಲ. ಆಗುತ್ತಿಲ್ಲೇ ಒಂದು 6:30 7 ಗಂಟೆ 8 ಗಂಟೆ ಆಗ್ಬೋದು. ದುರ್ಗಕ್ಕೆ ಹೋಗೋಕ್ಕೆ ಎಷ್ಟೊತ್ತಾಗುತ್ತೋ ಇನ್ನು ನೋಡಬೇಕು. 35 ಟನ್ನು. ಇವರೇನು ಅಷ್ಟೊಂದು ಜೋರಾಗೇನು ಅನ್ಲೋಡ್ ಮಾಡ್ತಿಲ್ಲ ಗುರು, ಸ್ಲೋ ಇದ್ದಾರೆ. ಫಾಸ್ಟ್ ಇರಬೇಕು ನೋಡಿ. ಗುಡ್ದಾಗಿರೋದು ಫ್ಯಾಕ್ಟ್ರಿ. ವೆದರ್ ಮಾತ್ರ ಸೂಪರ್ ಆಗೈತಿ. ಶಿಷ್ಯ ಕಾಲಕಾಯಿ ಮಕ್ಕ ತೊಳ್ಕೊಂಬರಕ್ಕೆ ಹೋಗಿದ್ದಾನೆ. ಹಗ್ಗ ಟಾರ್ಪಲ್ ಮಾಡಿಸಿ ಬಂದಮೇಲೆ ಊಟ ಮಾಡಬೇಕು. ಬನ್ನಿ ನೋಡಿ ಸ್ನೇಹಿತರೆ, ಖಾಲಿ ಆಗ್ತೈತೆ. 5 ಗಂಟೆಗೆ ಬಿಟ್ಟಿದ್ವಿ. ಖಾಲಿ ಆಗೋದ್ರಾಗ ಎಷ್ಟೊತ್ತು ಆಗ್ಬೋದು, 5:15 ಆಗೈತೆ. ನೋಡ್ಗುರು, ಮತ್ತೆ 2 ಗಾಡಿ ಕರೆಸಿದ್ದಾನೆ. 3 ಗಾಡಿ, ಟ್ರಾಲರ್ ಒಂದೈತಿ, ಇಲ್ಲೊಂದು. ಎಲ್ಲ ಖಾಲಿ ಮಾಡ್ಬೋದು ನೋಡಿ. ಈ ಥರ ವ್ಯೂ ಮಾತ್ರ ನಮ್ಮ ಕರ್ನಾಟಕದಾಗೆ ಕಾಣೋದು ಸೂಪರ್ ಆಗೈತೆ ನೋಡಿ. ಇನ್ನು ಮಂಗ್ಳೂರು ಸೈಡ್ ಹೋಗ್ಬೇಕಂತ ಇದ್ದೀವಿ. ಮಂಗ್ಳೂರಿಗೆ ಲೋಡೇ ಸಿಗ್ತಿಲ್ಲ ನಮಗೆ. ಮಂಗ್ಳೂರಿಗೆ ನಾಗ್ಪುರಿಂದ ಲೋಡ್ ಸಿಗುತ್ತೆ, ಬಟ್ ಮಂಗಳೂರಿಂದ ವಾಪಸ್ ಊರಿಗೆ ಬರೋಕ್ಕೆ ಲೋಡ್ ಇಲ್ಲ. ಯಾಕಂದರೆ ಹಡಗು ಬರ್ತಾಯಿಲ್ಲ ಅಂತ ಹಾರ್ಬರ್ಗೆ. ಕೋಕ್ ಲೋಡಿಂಗ್ ಸ್ಲೋ ಐತೆ, ಅದಕ್ಕೆ ಹೋಗಿಲ್ಲ. ಸ್ಲೋ ಇರೋದ್ರಿಂದ ಬಾಡಿಗೆನೂ ಡೌನ್ ಆಗೈತೆ. DOC ಇತ್ತು ಮಂಗಳೂರಿಗೆ, ನಮ್ಮ ಓನರೇ ಬೇಡ ಅಂದ, ಅದಕ್ಕೆ ಸುಮ್ಮನೆ ಊರ ಕಡೆ ಬಂದ್ವಿ. ಇವಾಗ ಇನ್ನೇನು ತುಮಕೂರಿಂದ ಛತ್ತೀಸ್ಗಢಿಗೆ ಲೋಡ್ ಇತ್ತು ಗುರು, ಅದು ಕ್ಯಾನ್ಸಲ್ ಆಯಿತು. ಜೋಳ ಇತ್ತು, ಬಿಳಿ ಜೋಳ, ಅದು ಹೋಯ್ತು. ಗೋಡನ್ ಲೋಡ್ ಅಂತೆ. ಇವಾಗ ಇನ್ನೇನು ಮಾಡಬೇಕು, ಯಾವುದೂ ಇಲ್ಲ. ದುರ್ಗಕ್ಕೆ ಹೋಗೋದು, ದುರ್ಗಕ್ಕೆ ಹೋಗಿ ನೋಡ್ಕೊಂಡ್ರೆ ಆಯ್ತು. ನಾಳೆನ ಏನನ್ನ ಶುಂಠಿ ಸಿಕ್ಕರೆ ಕಳ್ಸೋದು ಗಾಡಿನ. ಹಸಿ ಶುಂಠಿಗೆ ಕಳ್ಸಂತ ಹೇಳಿದ್ನಿ ಸಲ, ನೋಡೋಣ ಇನ್ನು ಏನು ಮಾಡ್ತಾನೋ ಗೊತ್ತಿಲ್ಲ. ಇದು ಖಾಲಿ ಆಗಲಿ, ಖಾಲಿ ಆದಮೇಲೆ ಹೋಗೋಣಂತೆ. ಬನ್ನಿ, ಖಾಲಿ ಆದಮೇಲೆ ಸಿಗೋಣ ಹೊರಕ್ಕೆ ಹೋದ್ಮೇಲೆ. ಅನ್ಲೋಡ್ ಆಯ್ತು ಗುರು, 7 ಗಂಟೆ ಆಯ್ತು ಅನ್ಲೋಡ್ ಆಗೋಷ್ಟೊತ್ತಿಗೆ. ರಿಸೀವ್ಡ್ ಇಸ್ಕೊಂಬರಕ್ಕೆ ಹೋಗಿದ್ದಾನೆ ಶಿಷ್ಯ, ದುಡ್ಡು ಕೊಟ್ಟು. ಅಲ್ಲಿ ಇಸ್ಕೊಬಂದು ಮತ್ತೆ ಇಲ್ಲಿ ವಾಚ್ಮ್ಯಾನ್ ಹತ್ರ ಸೈನು ಸೀಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಅಲ್ಲಿ ಹೋಗೇನು ಬರ್ಸ್ಕೊಂಬರೋಕ್ಕೆ ಅನ್ಲೋಡ್ ಆಗೈತೆ ಅಂತೇಳಿ ಪಾರ್ಕಿಂಗ್ ಹಾಕಿದ್ನಿ. ಗ್ಲಾಸ್ ಎಲ್ಲ ಒರೆಸಿ ಹಿಂದೆ ಪಟ್ಟಿ ಹಾಕಿ ಒಂದು ಬೆಲ್ಟ್ ಹಾಕಿದ್ವಿ. ಯಾಕಂದರೆ ಐಟೆಕ್ ಓಪನ್ ಆಗಿಬಿಟ್ಟಿತ್ತು ಒಂಚೂರು. ಅದಕ್ಕೆ ಇನ್ನೊಂದ್ಸಲ ಈ ಥರ DOC ಲೋಡ್ ಮಾಡಿದಾಗ ಐಟೆಕ್ಕಿಗೆ ಬೆಲ್ಟ್ ಹಾಕೋಣ ಓಪನ್ ಆಗ್ದಂಗೆ ನೋಡಿ. ಇವಾಗ ಹೊರಡೋಣ ಬನ್ನಿ. ಇನ್ನು ಡೀಸೆಲ್ ಬೇರೆ ಹಾಕ್ಸ್ಬೇಕು. ರಾತ್ರಿ 5,000 ಹಾಕಂತೇಳಿ ನಮ್ಮ ಓನರ್ ದುಡ್ಡು ಹಾಕಿದ್ದ. ಬಂಕ್ನಾಗ ಹೋದ್ರೆ ಬರೀ 3,000 ಅಂತ ನಾವು ಹಾಕ್ಸ್ಕೊಂಡು ಹಂಗೆ ಬಂದ್ವಿ. ಇವಾಗ ಅದು 2,000 ಹಾಕ್ಸ್ಕೊಂಡು ಸೀದಾ ದುರ್ಗಕ್ಕೆ ಎಂಟಿ ಬಾ ಅಂತ ಹೇಳಿದಾನೆ. ದುರ್ಗಕ್ಕೆ ಹೋಗೋದು, ದುರ್ಗಕ್ಕೆ ಹೋಗಿ ನಾಳೆಗೆ ನೋಡೋದು. ಒಂಚೂರು ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು, ಅದನ್ನೆಲ್ಲ ಮಾಡಿಸ್ತಾನೆ ಓನರ್ ದುರ್ಗದಾಗ ಗಾಡಿ ಬಿಟ್ಟು ಹೋದ್ರೆ.
ಇವಾಗೇನು ನಾನು ದುರ್ಗದಾಗ ಬಿಟ್ಟು ಹೋಗೋಕ್ಕಾಗಲ್ಲ ಯಾಕಂದರೆ ಮನೆಗೆ ಹೋಗೋಕ್ಕೆ ಬಸ್ ಸಿಗೋಲ್ಲ. ನಾನು ಹೋಗೋಷ್ಟೊತ್ತಿಗೆ ಗಾಡಿ ಮನೆಗೆ ತಗೊಂಡೋಗಿ ಬೆಳಗ್ಗೆ ದುರ್ಗ ತಂದು ಕೊಟ್ಟೋದ್ರೆ ಎಲ್ಲ ಮಾಡಿಸಿ ಲೋಡಿಗೆ ಕಳಿಸ್ತಾನೆ. ಇವಾಗ ಹೊರಡೋಣ ಬನ್ನಿ. ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಆ ಸಿಂಗಲ್ ರೋಡಲ್ಲೇ ದಾಟ್ ಬಂದ್ವಿ, ಯಾಕಂದರೆ ಡೀಸೆಲ್ ಇರಲಿಲ್ಲ. ಡೀಸೆಲ್ಲು 5,000 ಹಾಕಂತ ಹೇಳಿದ್ದ, 3,000 ಹಾಕಿದ್ದೆ, ಇನ್ನು 2,000 ಹಾಕಿದ್ನಿ. ಬಾ ಅಲ್ಲೆಲ್ಲ ಫುಲ್ ಮಾಡ್ಸೋಣ ಅಂತ ಹೇಳಿದಾನೆ. ಎಲ್ಲ ನೋಡಿ ಫುಲ್ ಮಾಡಿಸ್ಕೊಂಡು ಹೋದು. ಇಲ್ಲೇ ಫುಲ್ ಟ್ಯಾಂಕ್ ಕೊಡ್ತಾ ಇದ್ದಾರೆ, ಇಲ್ಲಿ ಬೇಡ ನಮಗೆ. ದುರ್ಗಕ್ಕೆ ಹೋಗಿ ಖಾಲಿ ಗಾಡಿ ಹೋದರೆ ಸಾಕು. ಲೋಡ್ ಡೀಸೆಲ್ ಲೋಡ್ ಲೋಡ್ ಮಾಡ್ಕೆ ಬಂದಮೇಲೆ ಹಾಕ್ಸೋದು. ಯಾಕಂದ್ರೆ ನಾವು ಖಾಲಿ ಗಾಡಿಗೆ ಹಾಕಿ ನಿಲ್ಸಲ್ಲ. ಮೊದಲೇ 100 ರೂಪಾಯಿ ಆಗಕ್ಕೆ ಬರೋ ಡೀಸೆಲ್ಲು. ಯಾರನ್ನ ಟ್ಯಾಂಕ್ ತೂತಿಟ್ರೆ ಏನು ಮಾಡ್ತೀರಾ, ಮೋಟ್ರಿಗೆ ಕದ್ರೆ ಏನು ಮಾಡ್ತೀರಾ? ಹಂಗಾಗಿ ಖಾಲಿ ಗಾಡಿ ಡೀಸೆಲ್ ಹಾಕಿ ನಿಲ್ಸಲ್ಲ. ಊರಿಗೆ ಹೋಗೋಕ್ಕೆ ಮನೆಗೆ ಹೋಗೋಕೆ ಅಷ್ಟೇ ಡೀಸೆಲ್ ಹಾಕೋದು. ರೋಡ್ ಗಾಡಿಗೆ ಯಾವತ್ತೂ ಫುಲ್ ಟ್ಯಾಂಕ್ ಮಾಡಿ ನಿಲ್ಸಲ್ಲ, ಜಾಸ್ತಿ ಇರೋದಿಲ್ಲ. ಏನಿದ್ರು 10-20 ಲೀಟ್ರ್ ಅಷ್ಟೇ. ನಮ್ಮೂರಿಂದ ದುರ್ಗಕ್ಕೆ ಬರೋಂಗಂಟ ಡೀಸೆಲ್ ಇಟ್ಟಿರ್ತೀನಿ ಗಾಡಿಗೆ. ಇವಾಗ ದುರ್ಗಕ್ಕೆ ಹೋಗುತ್ತೆ, ನೋಡೋಣ ಆಮೇಲೆ ಎಲ್ಲನ. ಸದ್ಯಕ್ಕೆ ಹೋಯ್ತಾ ಇರೋದೆ. ಇವಾಗ ನಾವು ಚಿಕ್ಕಬಳ್ಳಾಪುರಿಗೆ ಹೋಗಿ ಚಿಕ್ಕಬಳ್ಳಾಪುರದಿಂದ ರೈಟಿಗೆ ಹೋಗ್ಬೇಕು. ಇಲ್ಲಾಂದರೆ ನಂದಿ ಬೆಟ್ಟದಿಂದ ಸೀದಾ ಗೌರಿಬಿದನೂರಿಗೆ ಹೋಗ್ತೈತೆ ಒಂದು ರೋಡು. ಆ ರೋಡ್ನಾಗ ಹೋಗೋಣ. ರೋಡ್ ಹೆಂಗೈತೆ ಗೊತ್ತಿಲ್ಲ. ಲಾಕ್ಡೌನ್ನಾಗೆ ಬಾಗೇಪಲ್ಲಿಗೆ ಇದು ಏನು ಬರೋದು, ಕೊರೋನಾದಾಗೆ ಲಾಕ್ಡೌನ್ನಾಗೆ ಬಾಗೇಪಲ್ಲಿಗೆ ಕೋಳಿ ಫುಡ್ ತುಂಬ್ಕೊಂಡ್ಬಂದಿದ್ದೆ ಒಂದು 2 ಟ್ರಿಪ್ಪು. ಅವಾಗ ಬಂದಿದ್ದೆ ಆ ರೋಡ್ನಾಗೆ. ತಿರುಗಿ ಹೋಗಿಲ್ಲ, ಏನಿಲ್ಲ, ಓಡಾಡಿಲ್ಲ. ಇವಾಗ ಅಲ್ಲೇ ಹೋಗೋಣ ಅಂತ ಹೇಳಿ ಹೋಗ್ತಾ ಇರ್ತೀನಿ. ಯಾಕಂದರೆ ನಾನು ಇಲ್ಲೇ ಹೋದರೆ ಹತ್ರ ಆಗೋದು ನನಗೆ. ಇಲ್ಲಾಂದರೆ ದೇವನಹಳ್ಳಿ ಹೋದ್ರೆ ದೂರ ಆಗ್ಬಿಡ್ತೈತೆ. ಅದಕ್ಕೆ ನಂದಿ ಬೆಟ್ಟ, ಅಲ್ಲಿಂದ ಗೌರಿಬಿದನೂರು, ಮಧುಗಿರಿ, ಸಿರಾ ಹಿಂಗೆ ಹೋಗ್ಬಿಡೋಣ ಅಂತ ಹೊಲ್ಟೀನಿ. ನನಗೆ ಶಿಷ್ಯನ ಹೋಗ್ಬೇಕಾದ್ರೆ ಚಿಕ್ಕಪ್ಪನ ಸಿರಾದಾಗ ಇಳಿಸಿ ಹೋಗೋದೆ. ದೊಡ್ಡಪ್ಪನ ಗಾಡಿ ಖಾಲಿ ಆಗಿಲ್ಲ, ನಾಳೆ ಖಾಲಿ ಆಗುತ್ತೆ ಅಂತ ಅನ್ನೋದು. ಯಾರಿಗೂ ಇಂಡಿಕೇಟ್ರ್ ಹಾಕೊಂಡು ಹಂಗೆ ಬರ್ತಾನೆ, ಇವನು ಸಾಯ್ತಾನೆ ಹೋಗೋಕ್ಕೆ. ಹಿಂಗಾದರೆ ಯಾಕೆ ಆಗ್ಬಾರ್ದು ದೂರ ಆಕ್ಸಿಡೆಂಟ್ಗಳು. ಸುಮ್ಮನೆ ಬ್ರೇಕ್ ಹೊಡಿತಾನೆ ಅಯೋಗ್ಯ. ಅದಕ್ಕೆ ಹೇಳೋದು, ಡ್ರೈವಿಂಗ್ ಸ್ಕೂಲ್ನಾಗೆ ಫೀಲ್ಡ್ನಾಗ ಕಲ್ತ್ಕೊಂಬರ್ಬೇಡ್ರಿ ಅಂತಂದು. ಒಂದು ತಿಂಗಳಿಗೆ 20 ದಿನಕ್ಕೆ ಡ್ರೈವರ್ ಹಾಕ್ಬಿಡ್ತಾರೆ. ನೆಟ್ಟಿಗೆ ರೂಲ್ಸ್ ಗೊತ್ತಿರಲ್ಲ, ಏನಿರಲ್ಲ. 3-4 ಕ್ಲಾಸು ಪೀರಿಯಡ್ ಮಾಡಿದರೆ ಡ್ರೈವರ್ ಹಾಕ್ಬಿಡ್ತಾರೆ. ಲೈಸೆನ್ಸ್ಗಳು ಹಂಗೆ ತಗೊಂಬಿಡ್ತಾರೆ. ರೂಲ್ಸ್ ಗೊತ್ತಿರಲ್ಲ, ಏನಿರಲ್ಲ. ಸುಮ್ಮನೆ ಎತ್ತಲೇಬೇಕು, ಅತ್ಲಾಗೆ ನುಗ್ತಿರೋದೆ. ಬನ್ನಿ ಹೋಗಿ ಆ ಕಡೆ ರೋಡಕ್ಕೆ ಸಿಗಲ್ಲ. ನಾನು ಪೌಡ್ರ್ ತುಂಬ್ಕೊಂಬರ್ಬೇಕಾದ್ರೆ ವಾಪಿಯಿಂದ ಹಿಂದೂಪುರಿಗೆ ಈ ರೋಡು ಕೆಲಸ ನಡೆಯೋದು. ಇವಾಗ ನೋಡಿದರೆ 4 ಲೈನ್ ಚಾಲೂ ಆಗಿಬಿಟ್ಟತೆ. ಫುಲ್ ಕಂಪ್ಲೀಟ್ ಆಗೈತೆ ಗುರು. ನಾನು ಇದು ಯಾವುದಾದ್ರು ಚಿಕ್ಕಬಳ್ಳಾಪುರಿಂದ ಗೌರಿಬಿದನೂರಿಗೆ ಬರೋ ರೋಡು ಸಣ್ಣ ರೋಡ್ ಅಂದ್ಕೊಂಡಿದ್ದೆ. ಅದನ್ನು ಮೆಗಾ ಹೈವೇ ಮಾಡಿಬಿಟ್ಟಿದ್ದಾರೆ. ಆ ನಂದಿ ಬೆಟ್ಟದ ಹಿಂದೆ ಘಾಟ್ ಇತ್ತು, ಆ ಘಾಟ್ನಾಗೆಲ್ಲ 4 ಲೈನ್ ಮಾಡಿಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಇದಿಲ್ಲ, ಏನಿಲ್ಲ. ಅರ್ಧ ಗಂಟೆಗೆ ಅಲ್ಲಿಂದ ಇಲ್ಲಿಗೆ ಬಂದೀವಿ. ಗೌರಿಬಿದನೂರು ದಾಟ್ ಹೋಗ್ತಾ ಇದ್ದೀವಿ. 9 ಗಂಟೆಗೆ ಸಿಟಿ ಬಿಟ್ಟಿದ್ದು, 9:15 ಅಲ್ಲಿ ಮಧುಗಿರಿ ಅಂತಿದ್ರು. ಗೌರಿಬಿದನೂರು ದಾಟ್ ಮುಂದೆ ಬಂದೀವಿ ನೋಡಿ. ಅಷ್ಟು ಚೆನ್ನಾಗೈತೆ ರೋಡು. ಸುಮ್ಮನೆ ಟಾಪ್ ರೋಡು. ಎಲ್ಲಿ ಒಂದು ಅಂಶ ಇಲ್ಲ, ಏನಿಲ್ಲ. ಹಿಂಗೆ ಇದ್ಬಿಟ್ರೆ ರೋಡ್ ಚೆನ್ನಾಗೆ ಹೊಡಿಯೋಕ್ಕೆ, ಗಾಡಿ ಓಡಿಸೋಕ್ಕೆ. ನೋಡಿ ಸಿರಾ ಬಂದು ಇನ್ನೂ 70 ಕಿಲೋಮೀಟ್ರ್ ಐತೆ. ಅಲ್ಲಿಂದ ಒಂದು 80 ದುರ್ಗ, 150 ಕಿಲೋಮೀಟ್ರ್ ದುರ್ಗ ಐತೆ. 9:15 ಆಗೈತೆ. ಎಷ್ಟೊತ್ತು ಹೋಗಿ ನೋಡೋಣ. ಮಧುಗಿರಿಗನ್ನ ರೋಡ್ ಚೆನ್ನಾಗೈತೆ. ಮಧುಗಿರಿಯಿಂದ ಸಿರಾಗೆ ಹೋಗೋಕೆ 1 ಗಂಟೆ ಬೇಕು. 35 ಕಿಲೋಮೀಟ್ರ್ ಇರೋದೆ. 35ಕ್ಕೆ 1 ಗಂಟೆ ಬೇಕು. ಯಾಕಂದರೆ ಸಿಂಗಲ್ ರೋಡು, ದಾರಿ ಸಾಗಲ್ಲ. ಮತ್ತು ಊರುಗಳಿಗೆಲ್ಲ ಅಂಶಗಳಿದ್ದಾವೆ, ಹಂಗಾಗಿ ಸಾಗಲ್ಲ. ಇವನ್ನ ಇಲ್ಲೇ ಇಳಿಸೋಗೋದು. ಸಿರಾಯಿಂದ 10 ಕಿಲೋಮೀಟ್ರ್ ಅಂತ ಊರು. ಇಲ್ಲಿಂದ ಹತ್ರ ಆಗುತ್ತಂತೆ, ಅಲ್ಲಿಂದ ಹೈವೇಯಿಂದ ದೂರ ಆಗುತ್ತಂತೆ. ಇವಾಗ ನೋಡೋಣ. 10 ಗಂಟೆಗೆ ಯಾರನ್ನು ಕರ್ಕೊಂಡೋಗಿ ಬಂದರೆ ಇಳಿಸೋದು, ಇಲ್ಲಾಂದರೆ ಸೀದಾ ದುರ್ಗಕ್ಕೆ ಹಾಕ್ಕೊಂಡು ಹೊಡಿತಾ ಇರೋದು ನೋಡಿ. ಬನ್ನಿ ಮುಂದೆ ಹೋಗಿ ಇವಾಗ ಸ್ವಂತ ಇಳಿಸಿ ಬಂದೆ. ಸಿರಾದಿಂದ 10 ಕಿಲೋಮೀಟ್ರ್ ಹಿಂದೆ ಪಾಪ ಅವ್ನು ಬರ್ತಡೇ ಐತೆ. ಅವ್ನು ಹೇಳೇ ಇಲ್ಲ ನನಗೆ. ಇಲ್ಲಿ ಬಂದಮೇಲೆ ಹೇಳ್ತಾನೆ, ನಾಳೆ ನನ್ನ ಬರ್ತಡೇ ಕಾರಣ ಅಂತಂದ್ರೆ. ಅವಾಗ ನಾನು ಬೈದೆ, ಅಲ್ಲೇ ಫಸ್ಟಿಗೆ ಹೇಳ್ಬೇಕಬೇಡ. ಅಲ್ಲಿ ಮಧುಗಿರಿ ಬೇಕ್ರಿ ಓಪನ್ ಇದ್ರು, ಒಂದು kg ಕೇಕನ್ನು ಕೊಡಿಸ್ತಿದ್ನಲ್ಲ ಅಂದರೆ ಇರಲಿ ಬಿಡೋಣ ಅಂತ ಏನು ಇಳಿಸಿ ಬಂದೆ. ಅಣ್ಣ ಯಾರೋ ಬಂದಿದ್ದ ಕರ್ಕೊಂಡು ಹೋಗಿ 2 ಕಿಲೋಮೀಟ್ರು. ಅಲ್ಲಿ ಇದು ಮೈಸೂರು ರೋಡಿಂದ ಬಂದರೆ 8 ಕಿಲೋಮೀಟ್ರ್ ಆಗುತ್ತಂತೆ. ಇಲ್ಲಿಂದ ಬಂದರೆ 2 ಕಿಲೋಮೀಟ್ರ್ ಅಂತೆ. ಸಿರಾ ಇನ್ನೂ ಒಂದು 10-12 ಕಿಲೋಮೀಟ್ರ್ ಐತೆ ನಮಗೆ. ಪಾಪ ಬರ್ತಡೇ ಇತ್ತು ಇಬ್ಬರದು, ತಿಪ್ಪೇಶಿದು ಮತ್ತು ನಮ್ಮ ಗೆಳೆಯಂದು. ಸುಮ್ಮನೆ ಬರ್ತಡೇ ಮಾಡಿದೆ. ಇವನದು ಬರ್ತಡೇ ಇದ್ರೂ ಗೊತ್ತೇ ಆಗಿಲ್ಲ ನನಗೆ. ಇವನು ಅಲ್ಲಿಯೂ ಬರ್ತಡೇ ಐತಂದ.
ನಾನು ಯಾರ್ದೋ ಬರ್ತ್ಡೇ ಅಂದರೆ ಅವ್ನು ಹೇಳೇ ಇಲ್ಲ, ಇವಾಗ ಹೇಳ್ತಾನೆ ಯಾರ್ದೋ ಬರ್ತ್ಡೇ ಅಂತಂದು ಕೇಳಿದ್ರೆ ಇಳಿದ್ಮೇಲೆ ನಂದೇ ಕಾರಣ ಅಂತಂದ. ಅಯ್ಯೋ ಇವನು ಅಲ್ಲೇ ಹೇಳಿದ್ರೆ 1 kg ಕೇಕ್ ಕೊಡಿಸ್ತಿದ್ನಲ್ಲಪ್ಪ ಅಂತ ಹೇಳಿ ಬಂದೆ. ಮನೆಗೆ ಹೋದ, ನೋಡೋಣ ಲೋಡ್ ಇದ್ದರೆ ಗಾಡಿ ಲೋಡಾಗಿ ಬಂದಮೇಲೆ ಕರೆಯೋದವನ್ನ, ಹಂಗೇನು ಸುಮ್ಮನೆ ಕರೆಯಲ್ಲ ನಾನು. ಇನ್ನು ಗಾಡಿಗೆ ಇಟ್ಕೊಂಡ್ರೆ ಏನು ಮಾಡ್ತಿಲ್ರಿ, ಕೆಲಸ ಇದ್ದರೆ ಇಟ್ಕೊಳ್ಳೋಣ, ಕೆಲಸ ಇಲ್ದಾಗ ಸುಮ್ಮನೆ ಗಾಡಿ ಕಾಯಿಸ್ಬಾರ್ದು. ಬೇರೆಯವ್ರು ಇರ್ತಾರೆ, ಆ ಲೋಡ್ ಇರಲಿ ಬಿಡಲಿ ಗಾಡಿಗೆ ಇರಬೇಕು. ನಾನು ಹಂಗೆಲ್ಲ ಮಾಡಲ್ಲ, ಸೀದಾ ಮನೆಗೆ ಹೋಗು ಬಾ ಲೋಡ್ ಆಗುವಂಥದ್ದು. ಇಲ್ಲ ಲೋಡಿಗೆ ನಾವೇ ಹೋಗೋದಿದ್ರೆ ಫೋನ್ ಮಾಡಿ ಕರೀತೀನಿ, ಇಲ್ಲಾಂದರೆ ಯಾರನ್ನ ಹೋದರೆ ಇನ್ನೇನು ಗಾಡಿ ಬಂದಮೇಲೆ ಅವಾಗ ಹೇಳಿರ್ತೀನಿ ಬೆಳಗ್ಗೆನೇ ಫೋನ್ ಮಾಡಿ ಗಾಡಿ ಲೋಡಿಗೆ ಕಳಿಸಿದ್ದೀನಿ ಕಣ ಅಂತಂದ್ರೆ ಅವ್ನು ಸರಿ ಆಯ್ತು ಬರ್ತೀನಿ ಅಂತಂದು ಕರೆಕ್ಟ್ ಟೈಮಿಗೆ ಬರ್ತಾನೆ. ಸಿರಾನು 3 ಕಿಲೋಮೀಟ್ರ್ ಐತೆ ಗುರು. ಕೆರೆ ಹತ್ರ ಇದೆ ನೋಡಿ, ಪಕ್ಕದಾಗ ಕಾಣೋದು ಕೆರೆ ಕೋಡಿ ಸಿರಾ. ಇನ್ನೇನೊಂದು 5-6 ಕಿಲೋಮೀಟ್ರ್ ಅಂದರೆ ಹೈವೇನ ಸಿಕ್ಬಿಡ್ತದೆ ನಮಗೆ. ಅಣ್ಣ ಯಾರೋ ಡಿಪ್ಪರ್ ಕೊಟ್ಟ, MH ಅಣ್ಣ ಆಂಧ್ರ ಗಂಡ್ರೆ ಡಿಪ್ಪರೇ ಹೊಡೆಯಲ್ಲ ಗುರು. ಬನ್ನಿ ಹೈವೇಲಿ ಹೋಗಿ ಸಿಗೋಣ. ಹ್ಯಾಪಿ ಬರ್ಡೇಸ್ ಅಂತ ನೋಡಿ ಸ್ನೇಹಿತರೆ. ಕರೆಕ್ಟಾಗಿ 11 ಗಂಟೆ ಆಯ್ತು, ಇವಾಗ ಬಂದು ಹೈವೇ ಹತ್ತಿದ್ದೀನಿ ದುರ್ಗಕ್ಕೆ. ದುರ್ಗ ಇಲ್ಲಿಂದ 80 ಕಿಲೋಮೀಟ್ರ್ ಐತೆ ಅಷ್ಟೇ. ಈ ಬುಲೆರೋ ನೋಡಿದ್ರು UP ಪಾಸಿಂಗ್ ಇರೋದು, UPಯಿಂದ ಬೆಂಗಳೂರಿಗೆ ಬಂದೈತೆ, ವಾಪಸ್ ಹೋಗ್ತೈತೆ UP ಕಡೆಗೆ. UP ನಂಬರ್ ಗಾಡಿ ನೋಡಿ ಹೆಂಗೆ ಹೋಗ್ತೈತೆ. ಇಲ್ಲಿಂದ 1 ಗಂಟೆ 1.5 ಗಂಟೆ ಊರಿಗೆ ಹೋಗ್ಬಿಡ್ತೀನಿ ಅಷ್ಟೇ. 11 ಗಂಟೆ ಐತೆ, 12:30 ಅಷ್ಟೊತ್ತಿಗೆ ಆರಾಮಾಗಿ ಮನೆಗೆ ಹೋಗ್ಬಿಡ್ತೀನಿ. ಸಿಂಗಲ್ ರೋಡ್ನಾಗ ಎತ್ತೆತ್ತಾಕಿ ಸುಮ್ಮನೆ ಮೈನಾವ್ ಹಾಕ್ಬಿಡ್ತಿರು ಸಿಕ್ಕಾಬಟ್ಲೆ. ಶಿಷ್ಯನಿಗೆ ಕೊಡೋಣ ಅಂತಿದ್ದೆ ಸಿಂಗಲ್ ರೋಡಾಗೆ. ಅವು ಆಂಧ್ರ ಗಾಡಿಯರು ಸಿಮೆಂಟ್ ಗಾಡಿಯರು ಬರ್ತಾರೆ, ಟಿಪ್ಪರೇ ಕೊಡೋದಿಲ್ಲ, ಹಂಗೆ ಬರ್ತಾರೆ. ಅದಕ್ಕೆ ನಾನು ಇನ್ನೇನು ಒಂಚೂರು ಹೈವೇ ರೋಡ್ನಾಗೆ ಕೊಡಬೇಕು, ಸಿಂಗಲ್ ರೋಡಾಗ ಬೇಡ ಅಂತೇಳಿ ಸುಮ್ಮನೆ ನಾನೇ ಹೊಡ್ಕೊ ಬಂದೆ. ಬನ್ನಿ ಹೋಗೋಣ, ಮುಂದೆ ಸಿಗೋಣ.